ಗ್ರಾಮೀಣ ಸೊಗಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್, ಡಯಟ್ದು ಪೌಡರ್ ಮಾಡಿದ್ದೀನಲ್ಲ, ಅದನ್ನು ತಗೊಳ್ಳುವಾಗ ಈ ರೀತಿ ರಾಗಿದೂ ಕೂಡ ತಗೊಳ್ಬೇಕು. ಏಕೆಂದರೆ ಅದು ತುಂಬ ಹೀಟ್ ಇರೋದ್ರಿಂದ ಇದನ್ನು ಮಾಡ್ಕೊಳ್ಬೇಕು. ಇದಕ್ಕೆ ಏನೇನು ಹಾಕಿದ್ದೀನಿ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀನಿ. ಒಂದು ಅರ್ಧ kg ಅಷ್ಟು ರಾಗಿ ಹಾಕಿದ್ದೀನಿ, ಮತ್ತು ಅರ್ಧ kg ಜೋಳ ಹಾಕಿದ್ದೀನಿ, ಬಿಳಿ ಜೋಳ, ಮತ್ತು ಒಂದು 100 ಗ್ರಾಮ್ ಜೀರಿಗೆ ಹಾಕಿದ್ದೀನಿ, ಒಂದು 100 ಗ್ರಾಮ್ ಹಿಪ್ಪಲಿ ಹಾಕಿದ್ದೀನಿ. ಹಿಪ್ಪಲಿ ಅಂದರೆ ಈ ರೀತಿ ಬರುತ್ತೆ, ಈ ಥರ ಹಿಪ್ಪಲಿ ಬರುತ್ತೆ. ಮೆಣಸು ಹಾಕಿದ್ರೆ ತುಂಬ ಖಾರ ಆಗಿಬಿಡುತ್ತೆ, ಅದಕ್ಕೆ ಹಿಪ್ಪಲಿ ಹಾಕಿರೋದು. ಈ ಹಿಪ್ಪಲಿ ಹಾಕೋದ್ರಿಂದ ನಮಗೆ ಶೀತ ಕೂಡ ಆಗಲ್ಲ. ನಮ್ಮ ಎದೆಯಲ್ಲಿ ಏನಾದರೂ ಕಫ ಕಟ್ಟಿದರೆ ಅದು ಕೂಡ ಕಡಿಮೆ ಆಗುತ್ತೆ. ನಮಗೆ ಶೀತ ನೆಗಡಿ ಬಂದರೆ ಅದು ಕೂಡ ಅವಾಯ್ಡ್ ಆಗುತ್ತೆ. ಜೊತೆಗೆ ಮೆಂತ್ಯ 100 ಗ್ರಾಮ್ ಹಾಕಿದ್ದೀನಿ, ಮತ್ತು ಕಪ್ಪುದು ಉದ್ದಿನ ಕಾಳು 1/4 kg ಹಾಕಿದ್ದೀನಿ. ಮತ್ತು ನಾನು ರೈಸ್ನ ಮಾಮೂಲಿ ರೈಸ್ ಹಾಕಿಲ್ಲ, ಅನ್ಪಾಲಿಶ್ಡ್ ರೈಸ್ ಹಾಕಿದ್ದೀನಿ. ಪಾಲಿಶ್ ಇಲ್ಲದೆ ಇರೋದು ರೈಸ್ನ ಹಾಕಿದ್ದೀನಿ. ನೀವು ಯಾವುದಾದ್ರೂ ಹಾಕ್ಕೊಳ್ಳಿ, ಯಾವ್ದು ಹಾಕ್ಕೊಂಡ್ರೂ ಓಕೆ. ಡಿಪೋವಕ್ಕಿನಾದರೂ ಹಾಕ್ಬೋದು, ಅಂಗಡಿದಾದರೂ ಹಾಕ್ಬೋದು. ನಮ್ಮ ಹತ್ರ ಇತ್ತು, ಅದರಿಂದ ನಾನು ಅದನ್ನು ಹಾಕ್ಕೊಂಡಿದ್ದೀನಿ. ನಾನು ಜೀರಿಗೆನು ಮತ್ತು ಹಿಪ್ಪಲಿ ಮಾತ್ರ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ, ತುಂಬ ಹುರಿದಿಲ್ಲ, ಸ್ವಲ್ಪ. ಇನ್ನು ಉಳಿದಿದ್ದೆಲ್ಲ ಹಾಗೆ ಹಾಕ್ಕೊಂಡಿದ್ದೀನಿ. ಈ ರೀತಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫಸ್ಟು ಬಿಸಿಲಲ್ಲಿ ಒಣಗಿಸಿದ ನಂತರ ನೀಟಾಗೆಲ್ಲ ಸೋಸ್ಕೊಳ್ಳಿ. ಕ್ಲೀನ್ ಮಾಡಿದ ನಂತರ ಮಿಕ್ಸ್ ಮಾಡಬೇಕು. ನೀಟಾಗಿ ಸೋಸ್ಕೊಂಡು ಕ್ಲೀನ್ ಮಾಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈಗ ಮಿಲ್ಲಿಗೆ ತೊಗೊಂಡು ಹೋಗ್ತಾಯಿದ್ದೀನಿ. ಇದನ್ನು ನುಣ್ಣಗೆ ಬೀಸಬೇಕು. ರಾಗಿ ಹಿಟ್ಟೆಲ್ಲ ಬೀಸ್ತೀವಲ್ಲ, ಅದೇ ರೀತಿ ಬೀಸಬೇಕು. ಬೀಸಿದ ನಂತರ ನಾವು ಡೈಲಿ ಡಯಟ್ ಪೌಡ್ರ್ ತೊಗೊಳ್ತೀವಲ್ಲ, ಇದನ್ನು ಕೂಡ ಬೆಳಗ್ಗೆ ಟೈಮು ಒಂದು ಲೋಟ ಗಂಜಿ ಮಾಡ್ಕೊಂಡು ತೊಗೊಳ್ಬೇಕು. 1.5 ಇಂದ 2 ಸ್ಪೂನ್ ಹಿಟ್ಟು ಹಾಕ್ಬಿಟ್ಟು ನೀರಲ್ಲಿ ಕಲಿಸ್ಬಿಟ್ಟು ಕುದಿಸಿ ಗಂಜಿ ಮಾಡ್ಕೊಂಡು ಕುಡಿಬೇಕು. 250 ml ಅಷ್ಟು. ನಮ್ಮ ಬಾಡಿ ತಂಪಾಗಿರುತ್ತೆ. ನಾನು ಮಾಡ್ಕೊಳ್ಳುವಾಗ ನಿಮಗೆ ಗಂಜಿನ ಯಾವ ರೀತಿ ಅಂತ ತೋರಿಸ್ತೀನಿ ಫ್ರೆಂಡ್. ಹೆಸ್ರು ಕಾಳು ಹಿಟ್ಟು ಕೂಡ ಮಾಡಿಸೋದಕ್ಕೆ ನೋಡಿ, ಹೆಸ್ರು ಕಾಳನ್ನು 1 kg ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಿಸಿ ಮಾಡಿದ್ದೀನಿ. ಜಾಸ್ತಿ ಹುರಿಬಾರ್ದು, ಜಾಸ್ತಿ ಹುರಿದ್ರೆ ಇದರಲ್ಲಿರೋ ಅಂಥ ಒಂದು ಕ್ವಾಲಿಟಿ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಹಸಿ ಹಂಗೆ ಇರಬೇಕು. ಇದು ಕೂಡ 1 kg ಇವಾಗ ಮಿಲ್ಲಿಗೆ ಹಾಕಿ ಪೌಡ್ರ್ ಮಾಡಿಸ್ತಾ ಇದ್ದೀನಿ. ಹಸಿರು ಕಾಳ್ದು ಜ್ಯೂಸ್ ಮಾಡಿಕೊಂಡು ಕುಡಿಯೋದಕ್ಕೆ ಇದು ಬೆಳಗ್ಗೆ ಹೊತ್ತು. ಇದು ಕೂಡ ತಂಪಾಗಿರುತ್ತೆ. ನೋಡಿ ಫ್ರೆಂಡ್, ನಾನು ಏನೇನೆಲ್ಲ ಹಾಕ್ತಾಯಿದ್ದೀನಿ, ಹೇಗೆ ಮಾಡ್ತಾಯಿದ್ದೀನಿ ಅಂತ ನಿಮಗೂ ಕೂಡ ತಿಳಿಸ್ತಾ ಇದ್ದೀನಿ. ನೀವು ಕೂಡ ಮಾಡ್ಕೊಳ್ಳಿ. ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಬೋದು. ನೀವು ರಜಾ ದಿನಗಳಲ್ಲಿ ಫ್ರೀಯಾಗಿರುವಾಗ ಮಾಡಿಕೊಂಡು ಒಳ್ಳೆ ಆರೋಗ್ಯನ ಪಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಡಯಟ್ ಪೌಡ್ರ್ ಇರ್ಬೋದು, ಮತ್ತು ರಾಗಿ ಗಂಜಿ ಪೌಡರ್ ಇರ್ಬೋದು, ಈ ಹೆಸರಿಟ್ಟಿನ ಪೌಡ್ರು ಯಾವುದಾದ್ರೂ ನಿಮ್ಗೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನಾನು ವಾಟ್ಸಪ್ದು ನಂಬರ್ನ ಸ್ಕ್ರೀನ್ ಮೇಲೆ ಹಾಕ್ತೀನಿ. ನೀವು ಬೇಕು ಅಂತ ಹೇಳಿದ್ರೆ ಆರ್ಡ್ರು ಕೊಡಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ. ನಿಮ್ಮದು ವಾಟ್ಸಪ್ ನಂಬರು, ಅಡ್ರೆಸ್ಸು ಎಲ್ಲ ಕಳಿಸಿ, ನಾನು ನಿಮಗೆ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀನಿ ಫ್ರೆಂಡ್.